Union Minister H.D. Kumaraswamy addressed calls for his resignation and that of the Union Minister Sitharaman by Chief Minister Siddaramaiah. He questioned the rationale behind the demands, asking if electoral bond money has gone to Siddaramaiah's personal account. Kumaraswamy defended both himself and Sitharaman, stating that there is no basis for their resignations and criticized the government's handling of the Gaganahalli denotification issue. ಪಟ್ಟಂತ ವಿಷಯಗಳ ಬಗ್ಗೆ ಪ್ರತಿನಿತ್ಯ ಬೃಹದಾಕಾರವಾಗಿ ನಡೀತಾ ಇದೆ. ರಾಜ್ಯದ ಅಭಿವೃದ್ಧಿ ಏನಾಗಿದೆ, ಕೆಲವು ಭಾಗದಲ್ಲಿ ಹೆಚ್ಚಿನ ಮಳೆ ಆಯಿತು, ಕೆಲವು ಭಾಗದಲ್ಲಿ ಮಳೆ ಇಲ್ಲ, ಕೆಲವು ಭಾಗದಲ್ಲಿ ರೈತರು ಬೆಳೆದ ಬೆಳೆ ಬಿತ್ತನೆ ಹಾಕಿದ್ದು ಮೊಳಕೆನೇ ಹೊಡೆಯಲಿಲ್ಲ, ಕೆಲವು ಕಡೆ ಬಂದ ಬೆಳೆ ಅಕಾಲಿಕ ಮಳೆಗೆ ಮತ್ತೆ ನಾಶ ಆಯಿತು. ಇದು ಯಾವುದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ. ಪಾಪ ನಿನ್ನೆ ಹೋಗೋದು ಎಂಥದೋ ಪ್ರಗತಿ ಪರಿಶೀಲನಾ ಸಭೆ 8 ಗಂಟೆ ಮಾಡೋರಂತೆ. 8 ಗಂಟೆ ನಿನ್ನೆ ಮೈಸೂರಲ್ಲಿ. ಸ್ವಲ್ಪ ಔಟ್ಕಮ್ ಹೇಳಿ ಪ್ರಗತಿ ಪರಿಶೀಲನಾ ಸಭೆದು ಏನೇನು ಮಾಡಿದಿರಿ ಅಂತ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೊನೆಗೆ ಅಂತಿಮವಾಗಿ ಮೆಸೇಜ್ ಕೊಟ್ಟಿದ್ದ ಅಧಿಕಾರಿಗಳಿಗೆ, ಏನೋ 3ನೇ ತಾರೀಕು ಬರ್ತೀನಿ, ಚಾಮುಂಡಿ ಬೆಟ್ಟದಲ್ಲಿ ದಸರಾ ಉತ್ಸವಕ್ಕೆ ಚಾಲನೆ ಕೊಡ್ಲಿಕ್ಕೆ ಪೂಜೆ ಮಾಡಕ್ ಬರ್ತೀನಿ ಅಂತ ಫೈನಲ್ ಆಗಿ ಸಭೆಯ ಔಟ್ಕಮ್ ಅನ್ನ ನಿನ್ನೆ ಹೇಳ್ಕೊಂಡಿದ್ದೀರಿ. ಅದಕ್ಕೆ 8 ಗಂಟೆ ಸಭೆ ನಿನ್ನೆ ಮೈಸೂರಿನ ಪ್ರಗತಿ ಪರಿಶೀಲನಾ ಸಭೆ. ಇದ ನೀವು 7 ವರ್ಷ ಏನು 2ನೇ ಅವಧಿಗೆ ದೇವರಾಜರಸು ನಂತರ ಯಾರೂ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾಗಿರಲಿಲ್ಲವಂತೆ. ಇನ್ನೊಂದು 400 ದಿನ ನಿಭಾಯಿಸ್ಬಿಟ್ರೆ ದೇವರಾಜರಸು ಅವರ ವಿಕ್ರಮವನ್ನು ದಾಖಲೆಯನ್ನು ಮುರಿದಾಕ್ತಾರಂತೆ. ಏನ್ ದಾಖಲೆಗೆ ಮುರಿದಾಕಿ ಏನ್ ದಾಖಲೆ ನೀವು ಇಲ್ಲಿ ಚರಿತ್ರೆನಲ್ಲಿ ಅನಾವರಣ ಮಾಡ್ಕೊತೀರಿ? ಏನಿದೆ ನೀವು ಮಾಡ್ಕೊಳ್ಳಿಕ್ಕೆ? ಮಾತೆತ್ತಿದ್ರೆ ಸಂಗೊಳ್ಳಿ ರಾಯಣ್ಣ ಹೆಸರು, ಮಾತೆತ್ತಿದ್ರೆ ಗ್ಯಾರಂಟಿಗಳನ್ನು ನಾವು ಕೊಟ್ಟು ಸಹಿಸಲಾರದೆ ಬಿಜೆಪಿ ಜೆಡಿಎಸ್ನವರು ನಮ್ಮನ್ನು ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಾನೊಬ್ಬ ಹಿಂದುಳಿದ ಮಹಾನ್ ನಾಯಕ, ವರ್ಗದ ನಾಯಕ, ನನ್ನನ್ನು ಮುಗಿಸಬೇಕು ಅಂತ ಹೊರಟಿದ್ದಾರೆ. ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು. ನೋಡ್ತೀನಿ ಡೈಲಾಗ್ನ. ನಮ್ಗೆ ಯಾಕಪ್ಪ ಹೊಟ್ಟೆ ಕಿಚ್ಬಿಡೋದ? ಏನು ಯಾರಿಗೇನು ಶಾಶ್ವತವಾದ ಅಧಿಕಾರ? ಯಾರಿಗೂ ಶಾಶ್ವತ ಇಲ್ಲ. ಶಾಶ್ವತವಾಗಿ ಉಳಿಯೋದು ನೀವು ಏನು ಒಳ್ಳೇದು ಮಾಡಿದ್ದೀರಿ ಅದು ಉಳಿಯುತ್ತಷ್ಟೇ. ನಾನು ಅನ್ಕೊಂಡಿರೋದು ಇದು ಒಂದು ಭಾಗ ಇರಲಿ. ನಾನು ಹಿಂದೆನೂ ಹೇಳಿದ್ದೀನಿ, 2014 ವಿಧಾನಸಭೆ ಕಲಾಪದಲ್ಲಿ, ಮೊನ್ನೆನೂ ನಿಮಗೆ ಜ್ಞಾಪಕ ಮಾಡಿದ್ದೀನಿ. ಮೈಸೂರಿನಲ್ಲಿ ಒಂದು ಬಸ್ ಮೇಲೆ ಪೊಲೀಸ್ನರೇ ಅಟ್ಯಾಕ್ ಮಾಡ್ತಾರೆ. ಯಮನ ಚಿನ್ನ ಬೆಳ್ಳಿ ವ್ಯಾಪಾರದ ಕೇರಳದನು 2 ಕೋಟಿನ 3 ಕೋಟಿನ ತಗೊಂಡು ಹೋಗ್ಬೇಕಾದ್ರೆ ಆ ದುಡ್ಡು ದರೋಡೆ ಮಾಡ್ತಾರೆ ಪೊಲೀಸ್ನರೇ. ಅದೊಂದು ದೊಡ್ಡ ಇತಿಹಾಸ ಇದೆ. ನಿಮ್ಮ ಸರ್ಕಾರದಲ್ಲಿ ಆಗಿರೋದು ಅದು ಮೈಸೂರು ಜಿಲ್ಲೆ ಒಳಗೆ. ಆ ಥರದ್ದು ಬೇಕಾದಷ್ಟಿದೆ ಬಿಡಿ ಪ್ರಕರಣ. ಈ ಮ್ಯೂಬ್ಲೆಟು ಪಾಬ್ಲೆಟು ಅವೆಲ್ಲ ಬೇಡ. ಈಗ ಆ ಡೂಪ್ಲಿಕೇಟು ಅದೇನು ಇನ್ನೂ ಯಾರು ಪರೀಕ್ಷೆನೂ ಮಾಡಲಿಲ್ಲ, ಅಲ್ಲಿ ವಿಧಾನಸೌಧನೂ ಇಟ್ಟವರಂತೆ. ಪಾಪ ಇವರು ಮಾದೇವಪ್ಪನ ಸ್ನೇಹಿತರಂತವ್ರು ಉಡುಗೊರೆ ಕೊಡಿಸಿದ್ರಂತೆ, ಬಿಲ್ಲು ಗಿಲ್ಲು ಎಲ್ಲ ತಂದು ಕೊಟ್ಟವ್ರಂತೆ. ಇದೆಲ್ಲ ಬೇಡ, ಈಗ ಚರ್ಚೆ ಹಳೇದಾಗೋಯ್ತದು. ಈಗ ನನಗೆ ನೋವು